ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕುಕಿಂಗ್ ಝೋನ್. ಇದು ನಿಮಗೆ ರುಚಿಕರವಾದ ರವೆ ದೋಸೆ ಮಾಡೋದನ್ನು ತೋರಿಸ್ಕೊಡ್ತೀನಿ. ಇದು ಮಾಮೂಲಿ ರವೆ ದೋಸೆ ಅಲ್ಲ, ನೀವು ಮಿಕ್ಕಿರೋ ಅಂಥ ಅಕ್ಕಿಯ ಹಿಟ್ಟಿನಿಂದ ನೀವು ಮಾಡ್ಕೊಳ್ಬೋದಂತ ದೋಸೆ. ನೀವು ಇಡ್ಲಿ ಅಥವಾ ದೋಸೆಗೆ ರುಬ್ಬಿದಾಗ ಕೊನೆಯಲ್ಲಿ ಸ್ವಲ್ಪ ಹಿಟ್ಟು ಉಳ್ಕೊಂಡ್ಬಿಟ್ಟಿರುತ್ತೆ. ಅದು ಕೆಲವೊಂದು ಸರಿ ಹುಳಿ ಅಂತ ನೀವು ಬಿಸಾಕ್ತೀರಾ ಅಥವಾ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಏನು ಒಂದು ದೋಸೆ ಎರಡು ದೋಸೆ ಆಗುತ್ತೆ ಅಷ್ಟೇ ತಾನೆ ಅಂತ ಕೆಲವೊಂದು ಸರಿ ನೀವು ಚೆಲ್ಬಿಡ್ತೀರಾ. ಅದರ ಬದಲು ನೀವು ಅದಕ್ಕೆ ರವೆನ ಮಿಕ್ಸ್ ಮಾಡಿ ಈ ರೀತಿ ದೋಸೆನ ಮಾಡ್ಕೊಳ್ಳಿ. ದೋಸೆಯ ಟೆಕ್ಸ್ಚರ್ ನೋಡಿ, ತುಂಬ ಗರಿಗರಿಯಾಗಿ ತೆಳುವಾಗಿ ನೋಡೋದಕ್ಕೆ ಬಹಳ ಚೆನ್ನಾಗಿರುತ್ತೆ. ತಿನ್ನೋದಕ್ಕೂ ಕೂಡ ಬಹಳ ಚೆನ್ನಾಗಿರುತ್ತೆ. ಗರಿಗರಿಯಾಗಿದೆ, ಮಕ್ಕಳಿಗೆ ತುಂಬ ಇಷ್ಟ ಆಗಿದೆ. ನೀವು ಇದನ್ನು ಲಂಚ್ ಬಾಕ್ಸಿಗೆ ಮಕ್ಕಳಿಗೆ ಕೂಡ ಹಾಕಿ ಕಳಿಸ್ಬೋದು, ಅಷ್ಟೊಂದು ರುಚಿಯಾಗಿರುತ್ತೆ. ಈ ದಿನ ನಿಮಗೆ ಈ ರೆಸಿಪಿ ಮಾಡೋದನ್ನು ನಾನು ತೋರಿಸ್ಕೊಡ್ತೀನಿ. ದೋಸೆ ಹಿಟ್ಟು ನಾವು ಇಡ್ಲಿ ಹಿಟ್ಟು ದೋಸೆ ಹಿಟ್ಟು ರುಬ್ಬಿದಾಗ ಸ್ವಲ್ಪ ಕೊನೆಯಲ್ಲಿ ಉಳ್ಕೊಂಡ್ಬಿಡುತ್ತೆ. ಕೆಲವೊಂದು ಸರಿ ಹುಳಿ ಕೂಡ ಬರುತ್ತೆ. ಅದಕ್ಕೆ ನಾವು ಮಿಕ್ಕಿರೋ ಅಂಥ ಹಿಟ್ಟಿಗೆ ಸ್ವಲ್ಪ ನೀರನ್ನು ಹಾಕಿ 1 ಅವರ್ ಹಾಗೆ ಇಟ್ಕೊಂಡ್ಬಿಡ್ಬೇಕು ತಟ್ಟೆ ಮುಚ್ಚಿ. ನಂತರ ಅದನ್ನು ನೀರನ್ನು ನಾವು ಈ ರೀತಿ ಆಗುತ್ತೆ. ನಾನು ಇವಾಗ 1 ಅವರ್ ಆಗಿದೆ. ಈ ನೀರನ್ನು ನಾನು ತೆಕ್ಕೋತೀನಿ. ನೀರನ್ನೆಲ್ಲ ಚೆನ್ನಾಗಿ ತೆಗೆದುಬಿಟ್ಟಿದ್ದೀನಿ. ಅದರಿಂದ ಇದರಲ್ಲಿರೋಂಥ ಹುಳಿ ಅಂಶ ಎಲ್ಲ ಹೊರಟೋಗಿರುತ್ತೆ. 1 ಕಪ್ನಷ್ಟು ಚಿರೋಟಿ ರವೆನ ನಾನು ನೆನೆಸಿ ಇಟ್ಕೊಂಡಿದ್ದೀನಿ. ಒಂದು ಅರ್ಧ ಗಂಟೆ ನೆನೆಸ್ಕೊಂಡ್ರೆ ಸಾಕಾಗುತ್ತೆ. ಇದನ್ನು ನಾವು ಅಕ್ಕಿ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಈ ನೆಂದಿರೋ ಅಂಥ ರವೆನ ನಾವು ದೋಸೆ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ನಿಮಗೆ ಕನ್ಸಿಸ್ಟೆನ್ಸಿ ಅಥವಾ ಕ್ವಾಂಟಿಟಿ ಎಷ್ಟು ಬೇಕೋ ಅದನ್ನು ನೋಡಿಕೊಂಡು ನೀವು ಆ ರೀತಿ ಕಲಿಸ್ಕೊಳ್ಳಿ. ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಳ್ಳೋಣ. ಎಲ್ಲವನ್ನು ನಾವು ದೋಸೆ ಹಿಟ್ಟನ್ನು ಹಾಕೋ ಅದಕ್ಕೆ ಕಲಿಸ್ಕೊಳ್ಳೋಣ. ಹಿಟ್ಟನ್ನು ಕಲಿಸ್ಕೊಂಡಾಗಿದೆ. ಇದಕ್ಕೆ ನಾವು ಒಂದು ಒಗ್ಗರಣೆಯನ್ನು ಮಾಡ್ಕೊಳ್ಳೋಣ. ಬಾಣಲೆಯನ್ನು ನಾನು ಬಿಸಿಯಾಗಿ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು 3 ಟೀ ಸ್ಪೂನಷ್ಟು ರಿಫೈಂಡ್ ಆಯಿಲನ್ನು ಹಾಕ್ಕೊಳ್ಳೋಣ. ಎಣ್ಣೆ ಬಿಸಿಯಾದ ನಂತರ ಸಾಸಿವೆಯನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಳ್ಳೋಣ. ನಿಮಗೆ ಇಷ್ಟ ಇದ್ದರೆ ಕಡಲೆಬೇಳೆಯನ್ನು ಸೇರಿಸ್ಕೊಳ್ಳಿ. ಸಣ್ಣದಾಗಿ ಕಟ್ ಮಾಡಿದ ಒಂದು ಹಸಿಮೆಣಸಿನಕಾಯಿಯನ್ನು ಹಾಕ್ಕೊಳ್ಳೋಣ. ಸಣ್ಣದಾಗಿ ಕಟ್ ಮಾಡಿದಂಥ ಒಂದು ಈರುಳ್ಳಿಯನ್ನು ಸೇರಿಸ್ಕೊಳ್ಳೋಣ. ಹಾಗೆ ಸಣ್ಣದಾಗಿ ಕಟ್ ಮಾಡಿದಂಥ ಕರಿಬೇವನ್ನು ಸೇರಿಸ್ಕೊಳ್ಳೋಣ. ಈರುಳ್ಳಿಯನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಒಂದು ಅರ್ಧ ಫ್ರೈ ಆದ ನಂತರ ನಾವು ತುರಿದಿರೋಂಥ ಕ್ಯಾರೆಟನ್ನು ಸೇರಿಸ್ಕೊಳ್ಳೋಣ. ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಕ್ಯಾರೆಟ್ ಫ್ರೈ ಆಗಿದೆ. ಈಗ ನಾವು ಸಣ್ಣದಾಗಿ ಕಟ್ ಮಾಡಿರುವಂಥ ತೆಂಗಿನಕಾಯಿ ಚೂರುಗಳನ್ನು ಹಾಕ್ಕೊಳ್ಳೋಣ. ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಸ್ಟೌವನ್ನು ಆಫ್ ಮಾಡ್ಕೊಳ್ಳೋಣ. ಈ ಒಗ್ಗರಣೆನ ನಾವು ಅಕ್ಕಿಯ ಹಿಟ್ಟಿನ ಮಿಶ್ರಣಕ್ಕೆ ಹಾಕ್ಕೊಳ್ಳೋಣ. ದೋಸೆ ಹಿಟ್ಟಿನ ಮಿಶ್ರಣಕ್ಕೆ ಹಾಕ್ಕೊಳ್ಳೋಣ. ಎಲ್ಲವನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ತವವನ್ನು ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ. ನಂತರ ಸ್ವಲ್ಪ ನೀರನ್ನು ಹಾಕಿ ಹದವನ್ನು ಸರಿ ಮಾಡ್ಕೊಳ್ಳೋಣ. ಈಗ ನಾವು ದೋಸೆಯನ್ನು ಹಾಕ್ಕೊಳ್ಳೋಣ. ಹಿಟ್ಟನ್ನು ನೀವು ಆದಷ್ಟು ತೆಳುವಾಗಿ ಕಲಿಸ್ಕೊಳ್ಳಿ. ಆಗ ದೋಸೆ ತುಂಬ ತೆಳುವಾಗಿ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಬೆಂದ ನಂತರ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಳೋಣ. ದೋಸೆ ಒಂದು ಕಡೆ ಬೆಂದ ನಂತರ ನಾವು ಮತ್ತೊಂದು ಕಡೆ ತಿರುಗಿಸ್ಕೊಳ್ಳೋಣ. ಈ ದೋಸೆ ಸ್ವಲ್ಪ ನಿಧಾನವಾಗಿ ಬೇಯುತ್ತೆ. 2 ಕಡೆ ಬೆಂದಿದೆ. ಮೇಲೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಳ್ಳೋಣ. ಸರ್ವಿಂಗ್ ಪ್ಲೇಟ್ಗೆ ತೆಕ್ಕೊಳ್ಳೋಣ. ಈ ದೋಸೆ ಬಹಳ ರುಚಿಯಾಗಿರುತ್ತೆ. ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ನೀವು ಈ ರೆಸಿಪಿಯನ್ನು ಒಮ್ಮೆನಾದರೂ ಟ್ರೈ ಮಾಡಿ. ಈಗ ರುಚಿಕರವಾದ ದೋಸೆ ರೆಡಿಯಾಗಿದೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಮೆಂಟ್ ಕೂಡ ಮಾಡಿ. ಹೊಸ ರೆಸಿಪಿಗಳಿಗೋಸ್ಕರ ನೋಟಿಫಿಕೇಷನ್ ಬೆಲ್ಲನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.